ಎರಡನೇ ದಿನ ಸರಯುದಲ್ಲಿ ಏನಾಯ್ತು, ಆ ಕೆಲಸ ನಡಿಬೇಕಾದ್ರೆ ಸರಯುದಲ್ಲಿ ಗೋಲಿಬಾರಿಗೆ ತಯಾರಿ. ಅದು ಈ ಗೋಲಿಬಾರಿಗೆ ತಯಾರಿ ಮಾಡ್ತಾ ಇರಬೇಕಾದ್ರೆ ಎಲ್ಲ ಪೊಲೀಸರು ಬಂದು ಅಟ್ಯಾಕ್ ಮಾಡಲಿಕ್ಕೆ ಅಂತೆಲ್ಲ ನಿಂತಿದ್ದಾಗ ಹಿಂದೂಗಳೊಂದು ಘೋಷಣೆ ಕೊಟ್ರಂತೆ ಪೊಲೀಸರಿಗೆ. ಘೋಷಣೆ ಏನು ಅಂತಂದ್ರೆ, ಹಿಂದೂ ಹಿಂದೂ ಭಾಯಿ ಭಾಯಿ ಬೀಚ್ ಮೇ ವರ್ದಿ ಕಹಾ ಸೆ ಆಯಿ. ವರ್ದಿ ಅಂದ್ರೆ ಯೂನಿಫಾರ್ಮು ಅಂತ. ನಾನು ಹಿಂದೂ, ನೀನು ಹಿಂದೂ, ಈ ಮಧ್ಯದಲ್ಲಿ ಯೂನಿಫಾರ್ಮ್ ಯಾಕೆ? ನಮ್ಮನ್ನು ಬಿಡಲ್ಲ ನೀನು, ನಮ್ಮ ಪಾಡಿಗೆ ನಮ್ಮ ಕೆಲಸ ಬಿಡು ಅಂತ. ಸರಯುದಲ್ಲಿ ಯಜ್ಞಯಾಗಗಳು ನಡೀತಾ ಇದ್ವು. ಇದರ ಪ್ರಭಾವ, ಈ ಘೋಷಣೆಯ ಪ್ರಭಾವ ಹೆಂಗಿತ್ತು ಅಂತಂದ್ರೆ, ಪೊಲೀಸರೊಳಗಿದ್ದ ಹಿಂದೂ ಜಾಗೃತನಾಗ್ಬಿಟ್ಟಿದ್ದ. ಉತ್ತರ ಪ್ರದೇಶದ ಪೊಲೀಸರಿಗೆ ಸಹಜವಾಗಿ ಈ ಥರದೊಂದು ಭಾವನೆ ಯಾವಾಗಲೂ ಇದ್ದಿದ್ದೆ. ಧಾರ್ಮಿಕ ಭಾವನೆ ಉತ್ತರ ಭಾರತದಲ್ಲಿ ಸ್ವಲ್ಪ ಜಾಸ್ತಿನೇ. ಹಿಂಗಾಗಿ ಜಾಗೃತವಾದ ನಂತರ ಅವ್ರು ಏನು ಮಾಡಿದ್ರು, ಯಜ್ಞಯಾಗಗಳು ನಡೆಯುವಂಥ ಜಾಗಕ್ಕೆ ಒಂದು ಚೂರು ತೊಂದರೆ ಕೊಡದೆ ಅವರೂ ಕೂತ್ಕೊಂಡು ರಾಮಚರಿತಮಾನಸ ಪಾರಾಯಣದಲ್ಲಿ ಕೂತ್ಬಿಟ್ರು. ನವೆಂಬರ್ 1ನೇ ತಾರೀಕು ತಕ್ಷಣ ಏನಾಯ್ತು, ಇದರ ಗಲಾಟೆ ತುಂಬ ಜೋರಾಗಿ ಅವ್ರನ್ನ ಶಿಫ್ಟ್ ಮಾಡಿ ಅವ್ರನ್ನ ನೆಕ್ಸ್ಟ್ ಡೇ ತೆಗೆದೇ ಬಿಟ್ಟು CRPF ಅವ್ರನ್ನ ಕರೆಸಲಾಯಿತು. CRPF ಅವರಿಗೆ ಇದು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವೇನು ಆರ್ಡರ್ ಕೊಡ್ತೀರೋ ಅದು ಆರ್ಡ್ರು. ಯಾರಾದರೂ ಈ ನಿಯಮವನ್ನು ಮೀರಿ ಬಂದರೆ ಶೂಟ್ ಮಾಡಿ ಅಂತ ಮುಲಾಯಂ ಸಿಂಗ್ರ ಆರ್ಡರ್ ಇದ್ದಿದ್ದರಿಂದ ನವೆಂಬರ್ 2ನೇ ತಾರೀಕು ನಾನು ಆ ಜಾಗಕ್ಕೆಲ್ಲ ಹೋಗಿದ್ದೀನಿ. ಎಲ್ಲಿ ಮೊದಲು ಗೋಲಿಬಾರ್ ಶುರುವಾಯಿತೋ ಅತ್ಯಂತ ಶ್ರದ್ಧೆಯಿಂದ ರಾಮನಾಮ ಜಪಿಸಿಕೊಂಡು ಬರ್ತಾ ಇದ್ದ ತಂಡದ ಮೇಲೆ ಎದುರಿಗೆ ನಿಂತ CRPFನವರು ಏನೂ ಮಾತನಾಡದೆ ಏಕಾಕಿ ಗುಂಡಿನ ದಾಳಿ ಶುರು ಮಾಡಿದ್ರು. ಅವ್ರಿಗೆ ಹೆಂಗೆ ಹೇಳಲಾಗಿತ್ತೋ, ಆರ್ಡರ್ ಕೊಡಲಾಗಿತ್ತೋ ಹಂಗೆ ಮಾಡಲಾಯಿತು. ಮೊದಲ ಹೆಣ ಬಿತ್ತು. ಕೊಠಾರಿ ಬ್ರದರ್ಸ್ ಅಂತ ಕರೀತಾರೆ ಅವರನ್ನ. ಕೊಠಾರಿ ಅಣ್ಣ ತಮ್ಮಂದರು, ಕಲ್ಕತ್ತಾದಿಂದ ಇದಕ್ಕೋಸ್ಕರವೇ ಬಂದಿದ್ದಂಥ ಇಬ್ಬರು ತರುಣರು, ಏನು 20-22 ವರ್ಷದ ತರುಣರು, ಅವರ ಹೆಣ ಮೊದಲಿಗೆ ಬಿತ್ತು. ಅದಾದ ನಂತರ ಯಾವ ಥರದ ಫೈರಿಂಗ್ ನಡೀತು ಅಂತಂದ್ರೆ, ಆ ನಂತರ ಒಬ್ಬ ಡಾಕ್ಟರ್, ಟ್ರೀಟ್ ಮಾಡಿದ ಡಾಕ್ಟರ್ ಹೇಳ್ತಾರೆ, ಇದು ಚದುರಿಸಬೇಕು ಅಂತ ಮಾಡಿದ ಫೈರಿಂಗ್ ಅಲ್ಲ, ಸಾಯಿಸಬೇಕು ಅಂತಾನೆ ಮಾಡಿದ ಫೈರಿಂಗ್. ಜಲಿಯನ್ ವಾಲಾಬಾಗ್ನಲ್ಲಿ ಹೇಗೆ ಸಾಯಿಸಬೇಕು ಅಂತಾನೆ ಫೈರಿಂಗ್ ಮಾಡಲಾಯ್ತೋ ಹಾಗೆ ರಾಮಸೇವಕರನ್ನ ಕೊಲ್ಲಬೇಕು ಅಂತಾನೆ ಮಾಡಿದ ಫೈರಿಂಗ್ ಅಂತ ಅವ್ರು ಹೇಳ್ತಾರೆ. ಕಾಲ್ ಮೇಲೆ ಬಿದ್ದಿರಲಿಲ್ಲ, ಪಾಯಿಂಟ್ ಬ್ಲಾಂಕ್ ರೇಂಜ್ನಿಂದ ಅತ್ಯಂತ ಹತ್ತಿರದಿಂದ ಎದೆಗೆ ಗುಂಡು ಹಾಕಲಾಗಿತ್ತು ಅಂತ. ಬರೀ ಗುಂಡು ಹಾಕಿದ್ದಷ್ಟೇ ಅಲ್ಲ, ಅವರ ಹೆಣಗಳನ್ನು ಅರ್ಧಂಬರ್ಧ ಸತ್ತಿರೋರ್ನ, ಅರ್ಧಂಬರ್ಧ ಇನ್ನು ಜೀವ ಇರೋರ್ನ ಅವರ ಕುತ್ತಿಗೆಗೆ ಮರಳಿನ ಚೀಲವನ್ನು ಬಿಗಿದು ನದಿಗೆ ಎಸಲಾಗಿತ್ತು ಸರಯುಕ್ಕೆ. ಅರವಿಂದ್ ಹೇಳ್ತಾರೆ, ಆ ಸರಯುನಲ್ಲಿ ರಾತ್ರಿ ಆ ಬೆಳದಿಂಗಳು, ಸ್ವಲ್ಪ ಚಂದ್ರನ ಬೆಳಕೇನಿತ್ತೋ ಬ್ರೈಟಾಗಿ ಕಾಣ್ತಿದ್ದ ಆ ಚಂದ್ರನ ಬೆಳಕಿನಲ್ಲಿ ಬೋಟ್ ತಗೊಂಡೋಗಿ ಹೆಣಗಳನ್ನ ಆರಿಸ್ಕೊಂಡು ತಗೊಂಡು ಬರ್ತಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.